ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಲ್ಲಿ, ನೀನು ಇಮ್ಮಿಡಿಯೇಟ್ಲಿ ಅಲ್ಲಿಗೆ ಹೋಗಿ ಅವನ ಕೈಲಿ ಯಾವ ಸಾಕ್ಷಿನೂ ಸಿಗದಂಗೆ ನೋಡ್ಕೋ. ಬೇಗ ಹೋಗು ಮಲ್ಲಿ. ಅಯ್ಯಯ್ಯೋ ಅಂಕಲ್, ನಿನ್ನೆ ದೇವಸ್ಥಾನಕ್ಕೆ ಅಕ್ಕವರು ಬಾವವರು ಭಾಗ್ಯತೆ ಎಲ್ಲರೂ ಬಂದಿದ್ರು. ಅವ್ರೇನೋ CCTV ಫುಟೇಜ್ ನೋಡ್ಬಿಟ್ರೆ ಮುಗೀತು ಕತೆ. ಮಲ್ಲಿ, ಹಾಗೇನಾದರೂ ಆದರೆ ಲಡ್ಡು ಫ್ಯಾಕ್ಟ್ರಿನೇ ಬಂದು ಬಿದ್ದಂಗಾಗತ್ತೆ. ಹಬ್ಬ ಮಾಡಿಬಿಡ್ತಾನೆ. ಇಷ್ಟು ದಿನ ಅವರನ್ನೇ ತಾನೇ ಅವ್ನು ಹುಡುಕಿದ್ದು. ಬೇಗ ಹೋಗು ಮಲ್ಲಿ, ಪ್ಲೀಸ್ ಬೇಗ ಹೋಗು. ಸರಿ ಅಂಕಲ್. ಹೇಳು ಬಾಬೆ. ಹಲೋ ಜಯ್, ಹೋಗಿದ್ ಕೆಲಸ ಏನಾಯ್ತು? ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಇಲ್ಲ, ಈಗ ಜಸ್ಟ್ ರೀಚ್ ಆದೆ, ವಾಪಸ್ ಕಾಲ್ ಮಾಡ್ತೇನೆ. ಓಕೆ ಜಯ್, ಟೇಕ್ ಕೇರ್. ಸ್ವಾಮಿಗಳೇ ನಮಸ್ಕಾರ. ಸರ್, ನಿಮ್ದೊಂದು ಹೆಲ್ಪ್ ಆಗ್ಬೇಕಾಗಿತ್ತು. ಕೂತ್ಕೊಳ್ಳಿ. ಏನಾಗಬೇಕಾಗುತ್ತೆ? ಏನಿಲ್ಲ ಸರ್, ನೆನ್ನೆ ದೇವಸ್ಥಾನದಲ್ಲಿ ಉತ್ಸವ ಆಯ್ತಲ್ಲ, ಸೂಪರ್ ಆಗಾಯ್ತು ಸರ್. ನಾನು ಬಂದಿದ್ದೆ ದರ್ಶನ ಮಾಡೋದಿಕ್ಕೆ ಅಂತ. ಆದ್ರೆ ಬಂದಾಗ ಒಂದು ಇಂಪಾರ್ಟೆಂಟ್ ವಸ್ತುನ ಇಲ್ಲಿ ಕಳ್ಕೊಂಡ್ಬಿಟ್ಟಿದೀನಿ ಸರ್. ಮನೆಗೆ ಹೋಗಿ ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ. ಆಮೇಲೆ ನೆನಪಾಯ್ತು ಮೋಸ್ಟ್ಲಿ ದೇವಸ್ಥಾನದಲ್ಲಿ ಕಳ್ಕೊಂಡಿರ್ಬೋದಾ ಅಂತ. ಅದಕ್ಕೆ ಬಂದೆ ಸರ್. ವಿತ್ ಯೋರ್ ಹೆಲ್ಪ್ CCTV ಫುಟೇಜಸ್ ನ ಚೆಕ್ ಮಾಡ್ಬೋದಾ? ಸರಿ, ನೋಡೋದಾ ಹೇಳಿ. ಮೋಸ್ಟ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಯಾವ್ದು ರೆಕಾರ್ಡೇ ಆಗಿಲ್ಲ ನೆನೆದು. ನೀವು ಬಂದಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗ್ತಾನೆ ಇರ್ಲಿಲ್ಲ ನೋಡಿ. ವಾಟ್? ರೆಕಾರ್ಡ್ ಆಗಿಲ್ವಾ? ಇಲ್ಲ, ಯಾವ ಕ್ಯಾಮ್ರಾನು ರೆಕಾರ್ಡ್ ಆಗಿಲ್ಲ. ಅಲ್ಲ ಸರ್, ಅಷ್ಟೊಂದು ಕ್ಯಾಮ್ರಾಗಳಿದೆ, ಯಾವ್ದು ರೆಕಾರ್ಡ್ ಆಗಿಲ್ವಾ? ಅದೇ ನೋಡ್ತಾ ಇದೀನಿ ನೋಡಿ, ಎಲ್ಲಾ ಕ್ಯಾಮ್ರಾನು ಹಾಕಿ ನೋಡ್ತಾ ಇದೀನಿ, ಯಾವ್ದು ರೆಕಾರ್ಡ್ ಆಗಿಲ್ಲ. ಟೆಕ್ನಿಕಲ್ ಇಶ್ಯೂ ಆಗಿರ್ಬೇಕು. ಸರ್ ಪ್ಲೀಸ್ ಸರ್, ಒಂದ್ಸಲ ಕ್ರಾಸ್ ಚೆಕ್ ಮಾಡಿ. ಏನಾದ್ರು ಮಾಡ್ಬೋದಾ ನೋಡಿ. ಸಾರಿ ಸರ್, ನಿಮ್ಮಿಂದ ನಮ್ಗೆ ಸ್ವಲ್ಪ ಹೆಲ್ಪ್ ಆಯ್ತು. ಅದು ನೋಡ್ಕೊಂಡಿಲ್ಲ ಅಂದ್ರೆ ನಮಗೂ ಗೊತ್ತಾಗ್ತಾ ಇರ್ಲಿಲ್ಲ. ಸರಿ ಸರ್. ಹೇಳಿ ಜಯ್, ಏನಾದ್ರೂ ಪ್ರೂಫ್ ಸಿಕ್ತಾ? ಸಿಕ್ತು, ಚೊಂಬು. ವಾಟ್? ಏನ್ ಹೇಳ್ತಿದ್ದೀರಾ? ನೆನ್ನೆ ಏನೋ ಟೆಕ್ನಿಕಲ್ ಇಶ್ಯೂ ಆಗಿ ಯಾವ ಕ್ಯಾಮ್ರಾನು ರೆಕಾರ್ಡ್ ಆಗಿಲ್ವಂತೆ. ಹೋಗ್ಲಿ ಬಿಡಿ, ಇನ್ನೇನ್ ಮಾಡಕ್ಕಾಗತ್ತೆ. ಮನೆಗ್ ಬನ್ನಿ. ಸರ್ ನಮಸ್ತೆ ಸರ್. ನಮಸ್ತೆ, ಕೂತ್ಕೊಳ್ಳಿ ಅಮ್ಮ. ಪರವಾಗಿಲ್ಲ. ಅಲ್ಲ, ಅದು ನೆನ್ನೆದು CCTV ಕ್ಯಾಮ್ರಾದು ಫುಟೇಜಸ್ ಇದೆ ಅಲ್ಲ, ಅದನ್ನ ಒಂಚೂರು ಡಿಲೀಟ್ ಮಾಡ್ತೀರಾ ಸರ್, ಪ್ಲೀಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದ್ ಹೇಗ್ ಸಾಧ್ಯ ಜಯ್? ಅಷ್ಟು ದೊಡ್ಡ ಟೆಂಪಲ್ ಅಲ್ಲಿ CCTV ಕ್ಯಾಮ್ರಾ ಇರಲ್ವಾ? ಕ್ಯಾಮ್ರಾ ಇದೆ ಬೇಬಿ, ಆದ್ರೆ ಟೆಕ್ನಿಕಲ್ ಇಶ್ಯೂ ಅಂತ ಯಾವ ಫುಟೇಜಸ್ ರೆಕಾರ್ಡ್ ಆಗಿಲ್ಲ ಯಾವ ಕ್ಯಾಮ್ರಾದಲ್ಲೂ. ನನ್ನ ಗ್ರಾಚಾರಕ್ಕೆ ನೆನ್ನೆ ಈ ತರ ಆಗ್ಬೇಕಾ? ಈ ಇಶ್ಯೂ ತಾನಾಗಿ ಆಗಿರೋದ ಅಥವಾ ಯಾರಾದ್ರೂ ಮಾಡಿರೋದ ಅನ್ನೋದೇ ನನ್ನ ಡೌಟ್. ಇರ್ಲಿ ಬಿಡಿ ಜಯ್, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದ್ ಬೇಡ. ಜಸ್ಟ್ ಇಗ್ನೋರ್ ಇಟ್. ಏನೋ ನಮ್ ಬ್ಯಾಡ್ ಟೈಮ್ ಅಂತ ಇಲ್ಲಿಗೆ ಬಿಟ್ಬಿಡೋಣ. ಹೇಗೆ ಅನ್ಕೊಳ್ಳೋದು ಬ್ಯಾಡ್ ಟೈಮ್ ಅಂತ? ಬ್ಯಾಡ್ ಟೈಮ್ ಅನ್ಕೊಂಡು ಸುಮ್ಮನೆ ಕೂರೋನಲ್ಲ ನಾನು. ನನಗೆ ಯಾರು ಹೊಡೆದಿದಾರೋ ಅವ್ರಿಗೆ ಬ್ಯಾಡ್ ಟೈಮ್ ಶುರು ಆಗೋಗ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್.
ನೋಟಿಸ್ ಕೊಡಬೇಕಾಗಿತ್ತು. ನೋಟಿಸಾ? ಏನಕ್ಕೆ? ಸರ್, ನೀವು ಲೋನ್ ತೊಗೊಳೋಗೋಸ್ಕರ ಪ್ರಾಪರ್ಟಿನೆಲ್ಲ ಕಾಂಟ್ರೋಲ್ ಮಾಡಿದಾರಲ್ಲ, ಅದನ್ನು ಬ್ಯಾಂಕ್ನವರೆಲ್ಲ ಇವಾಗ ಹರಾಜಾಗ್ತಾ ಇದ್ದಾರೆ. ಅದಕ್ಕೂ ಮುಂಚೆ ನಿಮಗೆ ನೋಟಿಸ್ನ ಇಶ್ಯೂ ಮಾಡಿದ್ದಾರೆ ಸರ್. ನೀವು ಆದಷ್ಟು ಬೇಗ ಈ ನೋಟಿಸ್ಗೆ ಆನ್ಸರ್ ಮಾಡಬೇಕು ಸರ್. ಇಲ್ಲ ಅಂದರೆ ನಿಮ್ಮ ಪ್ರಾಪರ್ಟಿ ಎಲ್ಲ ಹರಾಜಾಗುತ್ತೆ ಸರ್. ಸರ್, ಒಂದು ಫೋಟೋ ಬೇಕಾಗಿತ್ತು ಸರ್. ಫೋಟೋನಾ? ಏನಕ್ಕೆ ರೀ? ಫೋಟೋ ತಗೊಳ್ಳೋ ಟೈಮ್ ಆಯ್ತು. ಸರ್, ನೋಟಿಸ್ ಸರ್ವ್ ಮಾಡಿರೋದಕ್ಕೆ ಪ್ರೂಫ್ ಆಗಿ ಒಂದು ಫೋಟೋ ಬೇಕು ಸರ್. ಪ್ಲೀಸ್ ಸರ್, ನಮ್ಮ ಡ್ಯೂಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ತಗೊಳ್ಳಿ. ಥ್ಯಾಂಕ್ ಯು ಸರ್. ಜೈ, ಏನ್ ಜೈ ಇದಲ್ಲ? ಪಾರ್ಥ, ಪಾರ್ಥ! ಏನಾಯ್ತು? ತಗೋ, ಬ್ಯಾಂಕ್ ಅವರು ನೋಟಿಸ್ ಸರ್ವ್ ಮಾಡಿದ್ದಾರೆ. ಅದೇನು ಅಂತ ನೋಡು. ತಗೋ. ವಾಟ್? ಇದೇನು ಜೈ ಬ್ರೋ, ನಾವು ಯಾವ ಪ್ರಾಪರ್ಟಿನ ಕೊಲಾಟ್ರಲ್ ಮಾಡಿದ್ವಿ, ಪ್ಲೆಜ್ ಮಾಡಿದ್ವಿ, ಆ ಪ್ರಾಪರ್ಟೀಸ್ನೆಲ್ಲ ಲಾಕ್ ಮಾಡಿ ಸೀಸ್ ಮಾಡ್ತಾ ಇದ್ದಾರೆ. ಅದ್ರೊಳಗಡೆ ನಮ್ಗೆ ಎಂಟ್ರಿ ಕೂಡ ಇರಲ್ಲ, ಅದ್ರ ಮೇಲೆ ಕಂಟ್ರೋಲು ಇರಲ್ಲ. ಅದು ಅಲ್ಲದೆ 3 ತಿಂಗಳು ಟೈಮ್ ಕೊಡ್ತಾ ಇದ್ದಾರೆ. ಅಷ್ಟೊಳಗೆ ನಾವೇನಾದ್ರೂ ಅಮೌಂಟ್ ಕಟ್ಟಲಿಲ್ಲ ಅಂದ್ರೆ ನಮ್ಮ ಪ್ರಾಪರ್ಟಿನ ಹರಾಜಿಗೆ ಹಾಕ್ತಾರೆ. ಈಗೇನ್ ಮಾಡೋದು? ಈಗ ನಾವು ಅಮೌಂಟ್ ಕಟ್ಟಲಿಲ್ಲ ಅಂದ್ರೆ ನಮ್ಮ ಪ್ರಾಪರ್ಟಿನ ಕಳ್ಕೋಬೇಕಾಗತ್ತೆ. ಅದನ್ನ ಯಾರು ತಡೆಯೋದಕ್ಕೆ ಆಗೋದಿಲ್ಲ. ಈಗ ನಾವಿರೋ ಸಿಚುವೇಶನ್ ತುಂಬಾನೇ ಕೆಟ್ಟದಾಗಿದೆ. ನಾವು ಏನಾದರೂ ಮಾಡಿ ಇದರಿಂದ ಆಚೆ ಬರಲೇಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಬ್ರೋ. ಒಂದಲ್ಲ ಎರಡಲ್ಲ, 600 ಕೋಟಿ. ಬ್ಲಡಿ 600 crores ಎಲ್ಲಿಂದ ತರಲಿ? ತಿಂದು ಮಜಾ ಮಾಡೋಕ್ಕಾಗತ್ತೆ? ತೀರ್ಸು, ತೀರ್ಸು.